ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ತ್ರಿನೇತ್ರ. ಕಬಡ್ಡಿನ ಮಲ್ಕೆರೆ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಸ್ಟೂಡೆಂಟ್ ಇದ್ದಾರೆ. ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಅರುಣ್ ಅಂತ. ನಾನು ಬೆಳಗಾವಿನಿಂದ ಬಂದಿದ್ದೀನಿ. ಯೂನಿವರ್ಸಿಟಿ ಬಗ್ಗೆ ನೀವೇನು ಹೇಳ್ತೀರಾ? ಯೂನಿವರ್ಸಿಟಿ ಚೆನ್ನಾಗೇ ಇದೆ. ಅದು ರಷ್ಯಾದಲ್ಲಂದ್ರೆ ಇದೆ ನಮ್ಮ ಕವಾಡಿನ ಯೂನಿವರ್ಸಿಟಿ. ಇಲ್ಲಿ ಎಲ್ಲ ಫ್ಯಾಕಲ್ಟಿನೂ ಸರಿಯಾಗಿದೆ, ಎಲ್ಲರೂ ಫ್ರೆಂಡ್ಲಿ ಇರ್ತಾರೆ, ಟೀಚರ್ಸ್ ಎಲ್ಲರೂ. ಹಂಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ವೆದರು ಚೆನ್ನಾಗಿದೆ ಇಲ್ಲಿ, ಅಂದ್ರೆ ಜಾಸ್ತಿನೇ ಮೈನಸಲ್ಲಿ ಹೋಗಲ್ಲ, ಅಂಥದ್ದೇನೂ ಇಲ್ಲ ಇಲ್ಲಿ. ಇಲ್ಲಿ ಜನನೂ ಚೆನ್ನಾಗಿದ್ದಾರೆ, ಅದೇನು ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಯೂನಿವರ್ಸಿಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಬ್ರೋ ನೀವು? ಯೂನಿವರ್ಸಿಟಿ ಎಜುಕೇಶನ್ ಬಗ್ಗೆ ಆಗ್ಲಿ. ಎಜುಕೇಶನ್ ಅಂತ ಹೇಳಿದ್ರೆ ಎಜುಕೇಶನ್ ಇಲ್ಲಿ ಚೆನ್ನಾಗೇ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಥರ್ಡ್ ಇಯರ್ ತನ ಅಂದ್ರೆ ನಿಮ್ಗೆ ಸ್ವಲ್ಪ ಓದೋದಂತೂ ತುಂಬಾ ಇರುತ್ತೆ. ಥರ್ಡ್ ಇಯರ್ ಆದ್ತನ ಅದಾದ ನಂತರ ಹಾಸ್ಪಿಟಲ್ ಪ್ರಾಕ್ಟೀಸ್ ಅಂತ ಬರುತ್ತೆ. ಹಂಗ್ ನೋಡಿದ್ರೆ ಎಲ್ಲಾನು ಕರೆಕ್ಟ್ ಆಗೇ ಇದೆ ಯೂನಿವರ್ಸಿಟಿ. ಮತ್ತೆ ಎಕ್ಸಾಮ್ಸ್ ಅದು ಚೆನ್ನಾಗೇ ನಡೆಯುತ್ತೆ. ಯೂನಿವರ್ಸಿಟಿ ಬೇರೆ ಕಡೆ ಎಲ್ಲಾದ್ರೂ ಹೋಗೋದಿದ್ರೆ ಎಷ್ಟು ದೂರ ಇದೆ? ಯೂನಿವರ್ಸಿಟಿ ಹೇಳ್ಬೇಕಂದ್ರೆ ಇಲ್ಲಿ 3 ಫ್ಯಾಕಲ್ಟಿ ಇದೆ. ಒಂದು ಮೇನ್ ಬಿಲ್ಡಿಂಗು ಮತ್ತೆ ಇನ್ನೆರಡು ಫ್ಯಾಕಲ್ಟಿ. ಅಷ್ಟೇನು ದೂರ ಇಲ್ಲ, ಆದ್ರೆ ಬಸ್ ಹಿಡ್ಕೊಂಡು ಹೋಗ್ಬೋದು. ಮತ್ತೆ ಯೂನಿವರ್ಸಿಟಿ ಮತ್ತೆ ಹಾಸ್ಟೆಲು ಎಲ್ಲನೂ ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಯಾವ ಹಾಸ್ಟೆಲ್ ಅಲ್ಲಿ ಇರೋದು? ನಾನು ಹಾಸ್ಟೆಲ್ ಇರೋದು 4th ಹಾಸ್ಟೆಲ್, ಇಂಟರ್ನ್ಯಾಷನಲ್ ಹಾಸ್ಟೆಲ್. ಅದರಿಂದ ಅಲ್ಲೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಹಾಸ್ಟೆಲ್ ತುಂಬಾ ರೂಮ್ಸ್ ಚೆನ್ನಾಗಿದೆ, ಅದೇನು ಪ್ರಾಬ್ಲಮ್ ಅಂತೂ ಇಲ್ಲ. ಲೈಕ್ ಇಂಡಿಯನ್ಸ್ಗೋಸ್ಕರನೇ ಸ್ಪೆಷಲ್ ಆಗಿ ಏನಾದ್ರು ಹಾಸ್ಟೆಲ್ ಇದೆಯಾ? ಇಂಡಿಯನ್ಸ್ಗೋಸ್ಕರ ಸ್ಪೆಷಲ್ ಹಾಸ್ಟೆಲ್ ಮಾಡಿದ್ದಾರೆ. ಇಂಡಿಯನ್ಸ್ಗಾಗಿ ಮೂರು ಹಾಸ್ಟೆಲ್ ಇದೆ. 9th ನಂಬರು, 12th ಮತ್ತೆ 10th ನಂಬರು. ಈ ಹಾಸ್ಟೆಲ್ ಅಲ್ಲಿ ಎಲ್ಲರೂ ಇಂಡಿಯನ್ಸೇ ಇದ್ದಾರೆ. ಬ್ರೋ, ಇಲ್ಲಿ ಹೊಸದಾಗಿ ಹುಡುಗರು ಬರೋದಾದ್ರೆ ಏನಕ್ಕೋಸ್ಕರ ಬರಬೇಕು? ಇಲ್ಲಿ ಹುಡುಗರು ಬರಬೇಕಾದ್ರೆ ಇಲ್ಲಿ ಅಂದ್ರೆ ನಮ್ಮ ರಷ್ಯಾದಲ್ಲೇ ಚೀಪೆಸ್ಟ್ ಹೇಳ್ಬೇಕಂದ್ರೆ ಇದೆ ಚೀಪ್ ಅಂಡ್ ಬೆಸ್ಟ್. ಮತ್ತೆ ಇದು ಯೂನಿವರ್ಸಿಟಿ ಎಲ್ಲ ಕಡೆಯಲ್ಲಿ ಅಬ್ರೋಡ್ ಇದೆ. ಮೇನ್ಲಿ USA ಮತ್ತೆ ಯುರೋಪ್ದಲ್ಲಿ ಎಲ್ಲ ಇದು ಸರ್ಟಿಫಿಕೇಟ್ ಎಲ್ಲ ಕಡೆ ವ್ಯಾಲಿಡ್ ಇದೆ ಇದು. ಮತ್ತೆ ಚೀಪ್ ಇದೆ, ಮತ್ತೆ ಹಾಸ್ಟೆಲ್ಲು ಫೀಸು ಕಡಿಮೆ ಇದೆ. ಮತ್ತೆ ಬೇರೆ ತರ ಪ್ರಾಬ್ಲಮ್ಸು ಇಲ್ಲ, ಏನೂ ಆಗಲ್ಲ. ಮತ್ತೆ ಫ್ಲೈಟು ಕೂಡ ಡೈರೆಕ್ಟ್ ಇಲ್ಲೇ ಬರುತ್ತೆ. ಡೈರೆಕ್ಟ್ ನೀವು ಹೇಳ್ಬೇಕಂದ್ರೆ ನೀವು ಡೆಲ್ಲಿಯಿಂದ ಮತ್ತೆ ಮುಂಬೈಯಿಂದ ಡೈರೆಕ್ಟ್ ಫ್ಲೈಟ್ಸ್ಗಳು ಇಲ್ಲೇ ಡೈರೆಕ್ಟ್ ಬರುತ್ತೆ, ಅದಕ್ಕೇನು ಏನೂ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಇಲ್ಲಿ ಇಂಡಿಯನ್ಸ್ ತುಂಬಾ ಜನ ಇದ್ದಾರೆ. ಇಂಡಿಯನ್ಸ್ ಒಂದು ಅಂದಾಜೊಂದು 800 to 900 ಇಂಡಿಯನ್ಸ್ ಇರ್ಬೋದು ಈಗ, ಈ ವರ್ಷ ಹಿಡ್ಕೊಂಡ್ರೆ. ಓಕೆ ಬ್ರೋ, ಲೈಕ್ ಇಲ್ಲಿ ನೀವು ಯಾವುದೇ ಥರದಾದ್ರೂ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡಿದ್ದೀರಾ? ಲೈಕ್ ಯೂನಿವರ್ಸಿಟಿಯಿಂದ ಆಗಲಿ ಅಥವಾ ಲೋಕಲೈಟ್ಸಿಂದ ಆಗಲಿ? ಪ್ರಾಬ್ಲಮ್ಸ್ ಅಂತೂ ಏನೂ ಇಲ್ಲ ಇಲ್ಲಿ, ಯಾಕಂದ್ರೆ ಇದು ರಷ್ಯಾ ಮತ್ತೆ ಇಂಡಿಯನ್ ರಿಲೇಶನ್ಶಿಪ್ ಅಂತ ಚೆನ್ನಾಗೇ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾರು ಏನು ನಿಮ್ಗೆ ಪ್ರಾಬ್ಲಮ್ ಮಾಡಲ್ಲ. ಮತ್ತೆ ಜನನೂ ಕೂಡ ಚೆನ್ನಾಗಿದ್ದಾರೆ, ಇಲ್ಲಿ ಫ್ರೆಂಡ್ಲಿ ಇರ್ತಾರೆ, ಫ್ರೆಂಡ್ಲಿ ಮಾತಾಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು.